ಜನಗಳೇ ಇವತ್ತು ನಮ್ಮನ್ನ ಕರೆದು ಆಶೀರ್ವಾದ ಮಾಡ್ತಿದ್ದಾರೆ. ಈ ತರದ ವ್ಯಕ್ತಿಗಳು ಇಲ್ಲಿ ಶಾಸಕರಾದ್ರೆ ನಮ್ಮ ಮನೆ ಕರೆದ್ರೆ ಬರ್ತಾರೆ. ಯಾಕೆ ಈಗ ಇರೋರು ಸಿಗ್ತಿಲ್ವಾ ಸರ್ ಕೈಗೆ? ಇವತ್ತು ಅವರೆಲ್ಲ ಕೈ ಸಿಗ್ತಕ್ಕಂಥ ಜನ ಅಲ್ಲ. ಅವರಿಗೆ ಇದು ಯಾವುದು ಅಭಿವೃದ್ಧಿ ಬೇಕಾಗಿಲ್ಲ, ಅವ್ರಿಗೇನಪ್ಪ ಅಧಿಕಾರ ಬೇಕು. ಬಿಜೆಪಿ ಅವರು ಸೂಟ್ ಕೇಸ್ ತರ್ತಿಲ್ವಾ ಸರ್? ಎಲ್ಲಿದ್ದ ತರನ್ರಿ ನಾವು? ಸಾಮಾನ್ಯ ಒಬ್ಬ ಅಮಾಲಿ ಮಾಡೋ ವ್ಯಕ್ತಿ ಮಗ ಅವರು. ಇವ್ರಿಗೆಲ್ಲ ಕೋಟಿ ಕೋಟಿ ರೊಕ್ಕ ಎಲ್ಲಿ ಬರ್ತೈತಿ? ಮುಸಲ್ಮಾನರು ನಾವು ಒಪ್ಪಿಕೊಳ್ತೀವಿ ಅಂತಂದ್ರು ಬಿಜೆಪಿ ಅಪ್ಪಿಕೊಳ್ಳೋದಕ್ಕೆ ಸಿದ್ಧ ಇದೆಯಾ? ಬಿಜೆಪಿ ಯಾವಾಗಲೂ ಅವ್ರನ್ನ ಒಪ್ಕೊಂಡೇ ಇದೆ. ಅಹಿಂದ ಅಂದ್ಬಿಟ್ರೆ ಸಾಕು ಎಲ್ಲರೂ ನಮ್ ಜೊತೆನೆ ಇರ್ತಾರೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು. ಯಾವಾಗ ಅವ್ರ ಕುರ್ಚಿಗೆ ಕಂಟಕ ಬರ್ದತ್ತೋ ಅವಾಗ ಈ ಹೈಂದವನ ಗುರಾಣಿಯಾಗಿ ಅವ್ರು ಬಳಸ್ತಾ ಇದ್ರು. ಹಾಸ್ಪಿಟಲ್ ಇದೆ, ಡಾಕ್ಟರ್ಗಳಿಲ್ಲ, ಕಟ್ಟಡಗಳಿದೆ, ಅದರಲ್ಲಿ ಸರಿಯಾದ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅನ್ನೋ ರೀತಿಯಲ್ಲಿದೆ. ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಶಿಕ್ಷಣದ ಅಭಿವೃದ್ಧಿ ನೋಡ್ತೀವಿ, ಹಾಗಾಗಿ ನಾವು ಬಿಜೆಪಿ ಮತ ಹಾಕ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ಇವತ್ತು ಬಡವನ ಮಗನ ನೀವು ಗೆಲ್ಲಿಸ್ಕೊಡ್ರಿ, ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡ್ಬಂದು ನಾವು ನಿಮ್ಮ ಕೆಲಸವನ್ನ ಮಾಡಿಕೊಡ್ತೀವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ದಿನ ಕಳೆದಂತೆ ತುಂಬ ಜೋರಾಗಿ ದಂಗಲ್ನ ಕಾವು ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ಜೊತೆ ಮಾತಾಡೋದಕ್ಕೆ ರಾಜನಹಳ್ಳಿ ಶಿವಕುಮಾರ್ ಅವರು ಇದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಸರ್, ಹೇಗಿದೆ ಜನರ ರೆಸ್ಪಾನ್ಸ್ ಮತ್ತು ದಿನ ಕಳೆದಂತೆ ಜನರ ಒಲವು ಹೇಗೆ ಹೆಚ್ಚಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ? ಈಗಾಗಲೇ ದಾವಣಗೆರೆಯ ದಕ್ಷಿಣದಲ್ಲಿ ನೀವು ಯಾವುದೇ ಭಾಗಕ್ಕೆ ಹೋದ್ರೂ ಸಹಿತ ಇವತ್ತು ದಿನದಿಂದ ದಿನಕ್ಕೆ ಜನಗಳೇ ಇವತ್ತು ನಮ್ಮನ್ನ ಕರೆದು ಆಶೀರ್ವಾದ ಮಾಡ್ತಿದ್ದಾರೆ. ಓಕೆ, ಇವತ್ತು ಕಾಂಗ್ರೆಸ್ ಒಂದು ಪಾಂಪ್ಲೆಟ್ ಕೊಡೋರಲ್ಲ, ನಾವೆಲ್ಲ ನೋಡಿದ್ವಿ. ನಾವು ಇಷ್ಟೆಲ್ಲ ಪ್ರಚಾರಕ್ಕೆ ಎಲ್ಲೇ ಹೋದ್ರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಿದ್ರು ವಾಲಂಟ್ರಾಗಿ. ನಾವೆಲ್ಲ ನಮ್ಮ ಕಾರ್ಯಕರ್ತರು ಅಷ್ಟೇ ಬರ್ತಾರ ಅಂತ ಮಾಡಿದ್ವಿ. ಜನಸಾಮಾನ್ಯರು ನಮ್ಮ ಕ್ಯಾಂಪೇನ್ ಅಲ್ಲಿ ಬಂದು ಇವತ್ತು ಭಾಗವಹಿಸ್ತಿದ್ದಾರೆ. ಇವತ್ತು ಜನಮಾನಸದಲ್ಲಿ ಕೂತಿದೆ ದಾವಣಗೆರೆ ದಕ್ಷಿಣದಲ್ಲಿ ನಾವು ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅಂತಂದು. ಯಾಕೆ ಈ ನಿರ್ಧಾರ ಮಾಡಿದರೆ ಜನ? ಏನ್ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೋತಾರೆ ಅಂತ? ಯಾಕೆಂತಂದ್ರೆ ನೀವು ಬಡವ ಮತ್ತು ಬಲ್ಲಿದವನ ವಿರುದ್ಧ ನಡೀತಾ ಇರುವಂತಹ ಹೋರಾಟ ಅಂತೀರಿ. ಜನ ಈ ಹೋರಾಟನ ಹೇಗೆ ನೋಡ್ತಿದ್ದಾರೆ ಅಂತ? ಇವತ್ತು ಇಲ್ಲಿವರೆಗೂ ಬಂಡವಾಳಶಾಹಿಗಳಿಗೆ ಎಲ್ಲೋ ಒಂದ್ ಕಡೆಗೆ ಅವಕಾಶ ಇತ್ತು. ಇವತ್ತು ಅದರ ವಿರುದ್ಧ ಜನ ಇವತ್ತು ದಂಗೆ ಎದ್ದಿದ್ದಾರೆ. ಇವತ್ತೊಬ್ಬ ಜನಸಾಮಾನ್ಯ ಆಡಳಿತ ಮಾಡಲಿ ಅನ್ನೋದು ಈ ದಕ್ಷಿಣ ಕ್ಷೇತ್ರದ ಜನರ ಒಂದು ಅಭಿಪ್ರಾಯ. ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ ದಾಸ್ ಕರಿಯಪ್ಪ ಅತ್ಯಂತ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ, ಜನಸಾಮಾನ್ಯರ ಜೊತೆ ಬೆರೆತಕ್ಕಂತ ವ್ಯಕ್ತಿ. ಈ ತರದ ವ್ಯಕ್ತಿಗಳು ಇಲ್ಲಿ ಶಾಸಕರಾದ್ರೆ ನಮ್ಮ ಮನೆ ಕರೆದ್ರೆ ಬರ್ತಾರೆ. ಇವತ್ತು ಸ್ಥಳೀಯ ಮಟ್ಟದಲ್ಲಿ ಬಂದು ಕೂತ್ ಕೆಲಸ ಮಾಡ್ತಾರೆ. ಈ ತರದ ಒಂದು ಜನಪ್ರತಿನಿಧಿ ಬೇಕನ್ನೋದು ಈ ಭಾಗದ ಜನರ ಭಾವನೆ. ಯಾಕೆ ಈಗ ಇರೋರು ಸಿಗ್ತಿಲ್ವಾ ಸರ್ ಕೈಗೆ? ಸರ್, ಈಗೆಲ್ಲ ಬಹಳಷ್ಟು ನೀವು ನೋಡಿದಿರಿ. ದಾವಣಗೆರೆಯಲ್ಲಿ ಎಲ್ಲ ಹಳೆ ವಿಚಾರ ಇದು. ಇವತ್ತು ಅವರೆಲ್ಲ ಕೈ ಸಿಗ್ತಕ್ಕಂಥ ಜನ ಅಲ್ಲ. ಇವತ್ತು ನಾವೆಲ್ಲ ಅವ್ರ ಮನೆ ಮುಂದೆ ಕಾದ್ರೂ ಸಹಿತ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ವ್ಯಕ್ತಿಗಳಲ್ಲ. ಹಂಗಾಗಿ ಇವತ್ತು ಬಡವ್ರ ಕಷ್ಟ ಬಡವರಿಗೆ ಗೊತ್ತು. ಹಾಗಾಗಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ 39 ಸ್ಲಮ್ಗಳಿದಾವೆ. ನಾವು ಸ್ಲಮ್ ಒಳಗೆ ನೋಡಿದ್ರೆ ಗೊತ್ತಾಗ್ತೈತಿ ಯಾವ ರೀತಿ ಅಭಿವೃದ್ಧಿ ಆಗೈತೆ ಅಂತಂದು. ಇವತ್ತು ನರೇಂದ್ರ ಮೋದಿಜಿ ಕೊಟ್ಟಂತ ಸ್ಮಾರ್ಟ್ ಸಿಟಿ ಹಣದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಸಿಮೆಂಟ್ ರಸ್ತೆಗಳು ಆಗಿದೆ ಅನ್ನೋದು ಬಿಟ್ರೆ ಯಾವುದೇ ಸ್ಲಮ್ಗಳಲ್ಲಿ ಇವತ್ತು ನೀವು ದೇವರಾಜ ಅರಸ್ ಕ್ವಾರ್ಟರ್ಸ್ ಇರ್ಬೋದು, ಬೇತೂರು ರೋಡ್ ಇರ್ಬೋದು, ಅದರಲ್ಲೂ ಈ ಅಲ್ಪಸಂಖ್ಯಾತರು ವಾಸ ಮಾಡ್ತಕ್ಕಂಥ ಪ್ರದೇಶಗಳಿಗೆ ಹೋಗ್ಬಿಟ್ರೆ ಚೌಡೇಶ್ವರ ನಗರ, SPS ನಗರ, ಈ ಬುದಾಳ್ ರಸ್ತೆ, ನಮ್ಮ ಸಿದ್ದಣ್ಣನ ಗಲ್ಲಿ, ಈ ತರದ ಹಲವಾರು ಭಾಗಗಳಿಗೆ ಇವ್ರು ಒಳಗಡೆ ಬಂದು ನೋಡ್ಲಿ ಯಾವ ರೀತಿ ಇವತ್ತು ಕೊಳತು ನಾರ್ತಾ ಐತಿ ಅಂತಂದು. ಅವ್ರಿಗೆ ಇದು ಯಾವ್ದು ಅಭಿವೃದ್ಧಿ ಬೇಕಾಗಿಲ್ಲ, ಜನಗಳು ಸ್ವಾವಲಂಬಿ ಆಗೋದು ಬೇಕಾಗಿಲ್ಲ, ಅವ್ರಿಗೇನಪ್ಪ ಅಧಿಕಾರ ಬೇಕು. ಹಾಗಾಗಿ ತಮ್ಮ ಅಧಿಕಾರವನ್ನ ನಾವು ಹಣ ಕೊಟ್ಟು ಖರೀದಿ ಮಾಡ್ತೀವಿ. ಚುನಾವಣೆ ಕೊನೆ ಸಂದರ್ಭದಲ್ಲಿ ನಾವು ಹಣವನ್ನ ಕೊಟ್ಟು ಚುನಾವಣೆ ಗೆಲ್ತೀವಿ ಅನ್ನೋದು ಅವರೊಂದು ಭ್ರಮಾಲೋಕದಲ್ಲಿದ್ರು. ಇಲ್ಲಿ ಮಟ್ಟ ಅದು ನಡೀತು ಸಹ. ಆದರೆ ಅದಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರ ಪ್ರಭುಗಳು ಇವತ್ತು ಪೊಲೀಸ್ ಸ್ಟಾಪ್ ಇಡ್ತಿದ್ದಾರೆ. ಅದಕ್ಕೆ ಉದಾಹರಣೆ ಏನಂದ್ರೆ ಇವತ್ತು ಯಾವುದೇ ಮೂಲೆಗೆ ಹೋದ್ರು ಶ್ರೀನಿವಾಸ ದಾಸ್ ಕರಿಯಪ್ಪ ಮತ್ತು ಬಿಜೆಪಿ ಹೆಸರು ಹೇಳ್ತಾರ ಹೊರತು ಅಲ್ಪಸಂಖ್ಯಾತರ ಪ್ರದೇಶಗಳನ್ನು ಸೇರಿಸ್ಕೊಂಡು ಎಲ್ಲಿ ಸಹಿತ ಒಂದೇ ಒಂದು ಕಾಂಗ್ರೆಸ್ಸಿನ ಬಾವುಟ ಆಗಲಿ ಒಂದು ಪಾಂಪ್ಲೆಟ್ ಆಗಲಿ ಕೊಟ್ಟಿದ್ದು ಇದುವರೆಗೂ ನಾವು ಕಂಡಿಲ್ಲ. ಸರ್, ಬೆಳಿಗ್ಗೆ ನನಗೆ ಸದಾನಂದ ಗೌಡರು ಹೇಳ್ತಿದ್ರು ಸೂಟ್ ಕೇಸ್ಗಳು ಬರ್ತಾ ಇದೆ, ಸೂಟ್ ಕೇಸ್ಗಳಲ್ಲಿ ಆಟ ನಡೀತಾ ಇದೆ ಅನ್ನೋ ರೀತಿಯಲ್ಲಿ. ಬಿಜೆಪಿ ಅವರು ಸೂಟ್ ಕೇಸ್ ತರ್ತಿಲ್ವಾ ಸರ್? ಎಲ್ಲಿದ್ದ ತರನ್ರಿ ನಾವು?
ಅದನ್ನ ಎಲ್ಲಿದ್ದ ತರ ನಾವು ಒಬ್ಬ ಅಲ್ರಿ, ನಾವೆಲ್ಲ ಸಾಮಾನ್ಯ ಒಬ್ಬ ಅಮಾಲಿ ಮಾಡೋ ವ್ಯಕ್ತಿ ಮಗ ಅವರು. ಇವ್ರಿಗೆಲ್ಲ ಕೋಟಿ ಕೋಟಿ ರೊಕ್ಕ ಎಲ್ಲಿ ಬರ್ತೈತಿ? ಇವತ್ತು ನಾವು ಜನಗಳಿಗೆ ಖಾಲಿ ಬಿದ್ದು ಮತ ಕೇಳ್ತಿದೀವಿ. ನಾವೇನ್ ಕೆಲಸ ಮಾಡ್ತೀವಿ, ನಿಮ್ ಸೇವೆ ಮಾಡ್ತೀವಿ, ನಿಮ್ ಪಾದ ಸೇವೆ ಮಾಡ್ತೀವಿ, ಮತದಾರ ಪ್ರಭುಗಳು ಸೇವೆ ಮಾಡ್ತೀವಿ ಅಂತ ಓಟ್ ಕೇಳ್ತಿದೀವಿ. ದುಡ್ಡು ತರ ಅಂತಾರೆ ಯಾರು? ಇವತ್ತು ಬಡವ್ರು ಯಾರು ಅನ್ನೋದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ ಚೆನ್ನಾಗಿ ಗೊತ್ತು. ಕರೆಕ್ಟ್. ಇನ್ಫ್ಯಾಕ್ಟ್ ಇವತ್ತು ನಿನ್ನೆ ಮೊನ್ನೆ 3-4 ದಿನಗಳಿಂದ ಒಂದು ವಿಡಿಯೋ ಭಾರಿ ಸದ್ದು ಮಾಡ್ತಾ ಇರೋದು, ಮುಸಲ್ಮಾನರಿಗೆ ಒಬ್ಬ ಕಾಂಗ್ರೆಸ್ನ ಮುಖಂಡ ಒಂದು ಸರ್ಟಿಫಿಕೇಟ್ ಕೊಟ್ಟು ಹೋದ್ರು, ಗಡ್ಡ ಇದ್ದ ಮಾತ್ರಕ್ಕೆ ಮುಸಲ್ಮಾನರಲ್ಲ, ಟೋಪಿ ಇದ್ದ ಮಾತ್ರಕ್ಕೆ ಮುಸಲ್ಮಾನರಲ್ಲ ಅಂತ. ಈಗ ನಾನು ಹೇಳ್ತಿರೋದು ಅಲ್ಪಸಂಖ್ಯಾತರ ಬಗ್ಗೆ ಒಂದು ರಾಜಕಾರಣಕ್ಕಾಗಿ ಹಲವಾರು ರೀತಿಯ ಮಾತುಗಳನ್ನು ನಾವು ಕೇಳ್ತಿದ್ದೀವಿ. ಇವತ್ತು ರಾಜಕಾರಣ ಇರ್ತೈತಿ, ಹೋಗ್ತೈತಿ. ಯಾವುದೇ ಧರ್ಮದ ಬಗ್ಗೆ ಆಗ್ಲಿ, ಯಾವುದೇ ಜಾತಿ ಬಗ್ಗೆ ಆಗ್ಲಿ ನಾವು ಅಪಮಾನ ಮಾಡೋಂಥದ್ದು ಯಾರಿಗೂ ಒಳ್ಳೇದಲ್ಲ. ಇವತ್ತು ಹಿಂದೆ ಯಾರು ದೇಶದ ವಿರುದ್ಧ, ಧರ್ಮದ ವಿರುದ್ಧ ಮಾತಾಡಿದಾಗ ನಾವು ದೊಡ್ಡದಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿ ಕೂಗಿದಂಥವ್ರು. ಹಾಗಂತ ನಾವು ವೈಯಕ್ತಿಕವಾಗಿ ಯಾರನ್ನು ದ್ವೇಷ ಮಾಡಲ್ಲ. ನೀವ್ ಹೇಳಿದಾಗೆ ಯಾರೋ ಬಂದ್ಬಿಟ್ಟು ಆ ರೀತಿ ಹೇಳೋದ್ರಿಂದ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಅರ್ಥ ಮಾಡ್ಕೋಬೇಕು. ಬಿಜೆಪಿ ಅವ್ರನ್ನ ಯಾವ ರೀತಿ ನಡೆಸಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಂದು ನರೇಂದ್ರ ಮೋದಿಜಿ ಅವರು ಸರ್ವ ಜನರನ್ನು ಒಳಗೊಂಡಂತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಪಣವನ್ನು ತೊಟ್ಟು ಮಾಡಿ ತೋರಿಸಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಇಲ್ಲಿರೋ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಓಡಿಸಿಬಿಡ್ತಾರೆ, ಹಾಗೆ ಹೀಗೆ ಈ ರೀತಿಯ ಭೂತವನ್ನು ಬಿಡ್ತಾ ಇದ್ರು ಕಾಂಗ್ರೆಸ್ನವರು. ಅದೆಲ್ಲ ಭ್ರಮೆಯಿಂದ ಕಳಿಸ್ಕೊಂಡು ನಮ್ಮ ದಕ್ಷಿಣದ ಮತದಾರರು ಹೊಸದಾಗಿ 2,31,000 ಮತದಾರರು ಸಹಿತ ರೆಡಿ ಆಗಿದ್ದಾರೆ. ಇದು ಇಡೀ ದೇಶಕ್ಕೆ ಒಂದು ನಾಂದಿ ಆಗ್ತೈತಿ ಚುನಾವಣೆ. ಇಡೀ ಸರ್ವ ಜನಾಂಗನು ಒಂದಾಗಿ ಹೋಗ್ತಕ್ಕಂಥ ಚುನಾವಣೆ ಆಗ್ತೈತಿ. ಓಕೆ, ಬಟ್ ಬಹಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಮುಸಲ್ಮಾನರು ಈ ಪರಿಯಲ್ಲಿ ಬಿಜೆಪಿಯ ಮೇಲೆ ತೋರಿಸ್ತಾ ಇರುವಂತಹ ಇಂಟ್ರೆಸ್ಟ್. ಒಂದು ವೇಳೆ ಮುಸಲ್ಮಾನರು ನಾವು ಒಪ್ಪಿಕೊಳ್ತೀವಿ ಅಂತಂದ್ರು ಬಿಜೆಪಿ ಅಪ್ಪಿಕೊಳ್ಳೋದಕ್ಕೆ ಸಿದ್ಧ ಇದೆಯಾ ಅಂತ? ಬಿಜೆಪಿ ಅವ್ರು ಒಪ್ಪಿಕೊಳ್ಳೋದಲ್ಲ, ಬಿಜೆಪಿ ಯಾವಾಗಲೂ ಅವ್ರನ್ನ ಒಪ್ಪಿಕೊಂಡೇ ಇದೆ. ಇವತ್ತು ಇರಾನ್ ನಲ್ಲಿ ಯುದ್ಧ ನಡೀತಾ ಇದೆ, ಇವತ್ತು ಪಾಕಿಸ್ತಾನದಲ್ಲಿ ಭಯೋತ್ಪಾದನಾ ದಾಳಿಗಳಾಗ್ತಿದವು, ಆಫ್ಘಾನಿಸ್ತಾನದಲ್ಲಿ ಹತ್ಯೆಗಳಾಗ್ತಿದವು, ಯಾವ ಇಡೀ ಜಗತ್ತಿನಲ್ಲಿ ಮುಸಲ್ಮಾನ್ ಕಂಟ್ರಿಗಳಿದಾವು, ಎಲ್ಲ ಕಂಟ್ರಿಗಳಲ್ಲೂ ಹತ್ಯೆಗಳು ದೊಂಬಿ ಗಲಾಟೆ ಆಗ್ತಿದವು. ಯಾವ್ದಾದ್ರು ಜಗತ್ತಿನಲ್ಲಿ ಮುಸಲ್ಮಾನರು ನೆಮ್ಮದಿಯಾಗಿರ್ತಕ್ಕಂಥ ಒಂದೇ ಒಂದು ದೇಶ ಅಂದ್ರೆ ಅದು ಭಾರತ. ಆ ಒಂದು ಅರಿವು ಇಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಈಗ ಆಗಿದೆ. ನರೇಂದ್ರ ಮೋದಿಜಿ ಅವರು ಇಲ್ಲಿರ್ತಕ್ಕಂಥ ಮುಸಲ್ಮಾನರಲ್ದಲೆ ಇಡೀ ಜಗತ್ತಿಗೆ ಶಾಂತಿ ಬೇಕು ಅಂತಂದು ಶಾಂತಿಯನ್ನ ಸಾರ್ತಕ್ಕಂಥ ಒಂದು ಸಮಾನತೆಯನ್ನು ಕಾಣ್ತಕ್ಕಂಥ ಅಧಿಕಾರವನ್ನ ಹೇಳಿದ್ದಾರೆ, ಮಾಡಿದ್ದಾರೆ. ಓಕೆ ಸರ್, ಈಗ ಡೇ 1 ನಲ್ಲಿ ಆಕ್ರೋಶ, ಕಿಚ್ಚು, ರೊಚ್ಚು ಅಂತೆಲ್ಲ ಇದ್ದಂತಹ ಮುಸ್ಲಿಂ ಮುಖಂಡರುಗಳು ಸೈಲೆಂಟ್ ಆಗಿ ಸೈಡಿಗೆ ಹೋಗ್ಬಿಟ್ರು. ಇದನ್ನ ಏನಂತ ಕನ್ಸಿಡರ್ ಮಾಡಬೇಕು ಜನ ಅಂತ? ಯಾಕೆಂತಂದ್ರೆ ಅಲ್ಲಿ ಸಾಕ್ಷರತೆಯ ಪ್ರಮಾಣ ತುಂಬ ಕಡಿಮೆ, ಅವರಿಗೆ ತಿಳಿ ಹೇಳಬೇಕಾದಂತಹ ಪ್ರಯತ್ನಗಳು ಅಗತ್ಯತೆ ಇದೆ ಅಂತ ಅನ್ನಿಸ್ತದೆ. ಸರ್, ಈಗ ಒಂದಂತರೂ ಸತ್ಯ, ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಬಹಳ ಆವೇಶ ರೋಷ ತೋರಿಸ್ತಾ ಇದ್ರು, ತಣ್ಣಗಾಗಿದಾರ ಅಂತಂದು. ಅದು ಯಾವತ್ತು ಗೊತ್ತಾಗುತ್ತೆ? ಮತಪಟ್ಟಿಗೆ ಹೊಡೆದ ದಿವಸ ಗೊತ್ತಾಗುತ್ತೆ. ಸುಮ್ನೆ ಇವ್ರು ಯಾರು ಭ್ರಮೆ ಒಳಗೆ ಹೋಗಿ ನಾವೇನೋ ಅವ್ರನ್ನೆಲ್ಲ ಸರಿ ಮಾಡ್ಕೊಂಬಿಟ್ಟೇವಿ, ಅವ್ರು ಕಾಂಗ್ರೆಸ್ಗೆ ಮತ ಹಾಕ್ತಾರ ಅನ್ನೋದು ಬೇಡ. ಇವತ್ತು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಮನವರಿಕೆ ಆಗಿದೆ, ನಾವು ಬಿಜೆಪಿ ಜೊತೆಗಿದ್ರೆ ಶಾಂತಿ ನೆಮ್ಮದಿಯಿಂದ ಬದುಕ್ತಿವಿ, ನಾವು ಇವತ್ತು ಅಭಿವೃದ್ಧಿ ಆಗ್ತತಿ. ಇವತ್ತು ಅಲ್ಲೇನು ಅಲ್ಪಸಂಖ್ಯಾತರ ಏರಿಯಾಗಳಿದಾವು ಅವು ಸಹಿತನು ಇವತ್ತು 30 ವರ್ಷ ಹಿಂದೆ ಹೋದ್ರು ಸಹಿತ ಯಾವುದೇ ರೀತಿ ಅಭಿವೃದ್ಧಿಯನ್ನ ಕಾಣ್ಲಿಲ್ಲ. ಆಮೇಲೆ ಎರಡನೇದು ಇನ್ನೊಂದೇನಪ್ಪಾ ಅಂದ್ರೆ, ಯಾವ ಕುಟುಂಬವನ್ನು ಅವ್ರು ನಂಬ್ಕೊಂಡಿದ್ರು ದಾವಣಗೆರೆಗೆ, ಆ ಬಂಡವಾಳಶಾಹಿಗಳನ್ನ, ಅವರ ಉದ್ದೇಶ ಏನನ್ನೋದು ಸಹಿತ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ದಾವಣಗೆರೆ ಸೌತ್ ಮತ್ತು ನಾರ್ತ್ ನ ಒಂದು ನಾವು ತುಲನೆ ಮಾಡಿ ನೋಡಿದಾಗ ಬಹಳ ವ್ಯತ್ಯಾಸ ಕಾಣಿಸ್ತದೆ. ಅಲ್ಲಿರುವಂತಹ ಡೆವಲಪ್ಮೆಂಟ್ ಇಲ್ಲಿ ಕಾಣಸಿಗೋದಿಲ್ಲ. ಹಾಸ್ಪಿಟಲ್ ಇದೆ, ಡಾಕ್ಟರ್ಗಳಿಲ್ಲ, ಮತ್ತು ಕೆಲವೊಂದು ಕಡೆಗಳಲ್ಲಿ ಕಟ್ಟಡಗಳಿದೆ, ಅದರಲ್ಲಿ ಸರಿಯಾದ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಅನ್ನೋ ರೀತಿಯಲ್ಲಿದೆ. ಯಾಕೆ ಇಷ್ಟೊಂದು ಅಲಕ್ಷ್ಯ ಅಂತ? ಸರ್, ಈಗ ದಾವಣಗೆರೆ ದಕ್ಷಿಣ ಇದು ಊರು ಹುಟ್ಟಿದ್ದೇ ಇಲ್ಲಿ. ಆದ್ರೆ ಇದನ್ನ ಅಭಿವೃದ್ಧಿ ಮಾಡತಕ್ಕಂಥವ್ರು ಎರಡೂ ಕ್ಷೇತ್ರಗಳನ್ನ ಗಮನದಲ್ಲಿಟ್ಕೊಂಡು ಅಭಿವೃದ್ಧಿ ಮಾಡಬೇಕಾಗಿತ್ತು. ನಾವು ಇದೇ SP ನಗರ, ಬೋದಾಳ್ ರೋಡ್ ಈ ಭಾಗದಲ್ಲೆಲ್ಲ ಸುಮಾರು 100 ಕೋಟಿ ಹಣವನ್ನ ಸ್ಮಾರ್ಟ್ ಸಿಟಿಯಿಂದ ಹಾಕ್ಸಿದ್ಮೇಲೆ ಆ ಜನಗಳು ಒಂದಿಷ್ಟು ಜೀವನ ಮಟ್ಟ ಸುಧಾರಿಸ್ತು. ಎಲ್ಲ ನಾವು ಸಿಮೆಂಟ್ ರಸ್ತೆ, ಡ್ರೈನ್ ಎಲ್ಲ ಮಾಡಿದ್ವಿ. ಮಳೆ ಬಂದ್ರೆ ಮನೆಗಳು ನೀರು ನುಗ್ಗೋದು, ಕೊಳಚೆ ಪ್ರದೇಶ ಎಲ್ಲ ಇತ್ತು. ಬಿಜೆಪಿಯಿಂದ ಸರ್ವ ಪ್ರಯತ್ನವನ್ನು ನಾವು ಮಾಡಿದ್ದಕ್ಕೆ ದಕ್ಷಿಣ ಕ್ಷೇತ್ರ ಒಂದು ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿದೆ. ಆದ್ರೆ ಉತ್ತರವನ್ನ ಅತಿಯಾದ ಅಭಿವೃದ್ಧಿ ಅಂತ ನಾನು ಹೇಳೋದಿಲ್ಲ. ಅವ್ರು ಯಾವ್ಯಾವ ಅವರ
ಆಸ್ಪತ್ರೆಗಳಿದಾವು, ಅವರ ಹಾಸ್ಟೆಲ್ಗಳಿದಾವು, ಅವರ ಆಫೀಸ್ಗಳಿದಾವು. ಈ ರಸ್ತೆಗಳನ್ನ ಮೊದಲು ಡೆವಲಪ್ ಮಾಡ್ಕೊಂಡ್ರು ಅವರು. ಉದ್ದೇಶ ಏನಪ್ಪಾ ಅಂದ್ರೆ ದಕ್ಷಿಣಕ್ಕೂ ಉತ್ತರಕ್ಕೂ ವ್ಯತ್ಯಾಸ ಏನಂದ್ರೆ ದಕ್ಷಿಣದಲ್ಲಿ ಇರ್ತಕ್ಕಂಥವ್ರು ಅನಕ್ಷರಸ್ಥರಾಗಿರ್ಬೇಕು. ಇವ್ರಲ್ಲಿ ಇಲ್ಲೆಲ್ಲ ಒಡದಾಟಗಳು, ಒಬ್ರಿಗೊಬ್ರಿಗೆ ಸಂಘರ್ಷಗಳು ನಡೀತಾ ಇರಬೇಕು. ಇವತ್ತು ಬಹಳಷ್ಟು ರೌಡಿಸಮ್ ದಾವಣಗೆರೆ ಬೆಳಿಲಿಕ್ಕೆ ಕಾರಣ ಯಾರು? ಇದು ಜನ ಅರ್ಥ ಮಾಡ್ಕೊಂಡ್ರು. ಇವತ್ತು ದಾವಣಗೆರೆಯಲ್ಲಿ ಇವರೆಲ್ಲ ಎಜುಕೇಟೆಡ್ ಆದ್ರೆ, ಇವರೆಲ್ಲ ಉದ್ಯೋಗಕ್ಕೆ ಹೋದ್ರೆ ಇವರಿಂದ ಹೊಡೆದಾಡ್ಯಾರು ಯಾರು? ಇವೆಲ್ಲವನ್ನ ನಾವು ಆಲೋಚನೆ ಮಾಡಿದ್ರೆ ಇವರ ಒಂದು ಅಧಿಕಾರದ ಲಾಲಾಸೆ, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಇವತ್ತು ಒಂದು ಒಳ್ಳೆ ಸುಸಜ್ಜಿತವಾದ ಕಾಲೇಜ್ ಇಲ್ಲ, ಆಸ್ಪತ್ರೆಗಳಿಲ್ಲ. ಯಾಕೆ? ಒಂದು ಸ್ಟೇಡಿಯಂ ಇಲ್ಲ. ಇವತ್ತು ಯಾವುದೇ ರೀತಿಯ ಒಳ್ಳೆ ಚಟುವಟಿಕೆ ಮಾಡತಕ್ಕಂತ ಅವಕಾಶಗಳನ್ನ ದಕ್ಷಿಣ ಕ್ಷೇತ್ರ ಕೊಟ್ಟಿಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಏನಾದ್ರು ಎಜುಕೇಟೆಡ್ ಆದ್ರೆ ನಾಳೆ ಯಾರು ಇವರಿಂದ ಅಡ್ಡಾಡೋದಿಲ್ಲ. ಹಾಗಾಗಿ ನಮ್ಮ ಬಿಜೆಪಿ ಶ್ರೀನಿವಾಸ ದಾಸಕರಪ್ಪ ಗೆದ್ದ ತಕ್ಷಣ ನಾವು ಮಾಡತಕ್ಕಂಥದ್ದು ಒಳ್ಳೆ ಆಸ್ಪತ್ರೆಗಳು, ಅಲ್ಲಿ ಕಾಲೇಜ್ಗಳು ತರ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಇಂಡಸ್ಟ್ರಿ ತರ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಜನಗಳಿಗೆ ಉದ್ಯೋಗ ಕೊಟ್ರೆ ಇವತ್ತು ಯಾವುದೇ ದುಷ್ಕೃತ್ಯಗಳಿಗೆ, ಅನಧಿಕೃತ ಚಟುವಟಿಕೆಗಳಿಗೆ ಹೋಗ್ಲಿಕ್ಕೆ ಯಾರು ಇಷ್ಟಪಡಲ್ಲ. ಸರ್, ಸಮುದಾಯವಾರು ಮತಗಳನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ತರದ ಪ್ರಯತ್ನಗಳಾಗ್ತಾ ಇದೆ ಅಂತ? ಯಾಕೆಂತಂದ್ರೆ ಅಹಿಂದ ಅಂದ್ಬಿಟ್ರೆ ಸಾಕು ಎಲ್ಲರೂ ನಮ್ಮ ಜೊತೆನೆ ಇರ್ತಾರೆ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು. ಸರ್, ಸಿದ್ದರಾಮಯ್ಯನವರು ಭ್ರಮೆಯಿಂದ ಕಳಿಚಿ ಹೋಗಿ ಬಹಳ ದಿವಸ ಆಯ್ತು. ಇವತ್ತು ಅಹಿಂದವನ್ನ ಅವ್ರು ಯಾವಾಗ ಅವ್ರ ಕುರ್ಚಿಗೆ ಕಂಟಕ ಬರ್ದತ್ತೋ ಅವಾಗ ಈ ಅಹಿಂದವನ್ನ ಗುರಾಣಿಯಾಗಿ ಅವ್ರು ಬಳಸ್ತಾ ಇದ್ರು. ಇವತ್ತು ಎಲ್ಲ ಹಿಂದುಳಿದ ವರ್ಗಗಳು ನಮ್ ಜೊತೆಗಿದ್ದಾರೆ. ನಾವ್ ಈಗಾಗಲೇ ಹಲವಾರು ಸಮುದಾಯಗಳ ಸಭೆ ಮಾಡಿದೀವಿ. ಸವಿತಾ ಸಮಾಜ ಇರ್ಬೋದು, ದೈವಜ್ಞ ಸಮಾಜ ಇರ್ಬೋದು, ಸೊಕಳುಸಾಳಿ ಸಮಾಜ ಇರ್ಬೋದು, ಭಾವಸಾರ ಕ್ಷತ್ರಿಯ, ನಾಮದೇವ್ ಸಿಂಪಿ, ಗಂಗಾಮತ, ಉಪ್ಪಾರ, ಕುರುಬ, ಮರಾಠ, ಯಾವ ಸಮುದಾಯ ಹೇಳ್ಬೇಕು ಹೇಳ್ರಿ ನಾವು? ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ, ಕಲಾಲ್ ಸಮಾಜ, ಚಿತ್ರಗಾರ ಸಮಾಜ, ಎಲ್ಲ ಸಮಾಜಗಳ ಸಭೆಗಳನ್ನು ಮಾಡಿದೀವಿ. ಎಲ್ಲರೂ ಕಟಿಬದ್ಧವಾಗಿ ನಿಂತಿದ್ದಾರೆ. ಅವ್ರು ಹೇಳಿದ್ ಒಂದ್ ಮಾತು ಏನಂದ್ರೆ, ನಾವು ಹಣಕ್ಕೆ ಖರೀದಿ ಆಗತಕ್ಕಂಥ ಸಮುದಾಯಗಳಲ್ಲ. ನಾವು ನರೇಂದ್ರ ಮೋದಿ ನೋಡ್ತೀವಿ, ದೇಶ ನೋಡ್ತೀವಿ, ದಕ್ಷಿಣದ ಅಭಿವೃದ್ಧಿ ನೋಡ್ತೀವಿ. ಹಾಗಾಗಿ ನಾವು ಬಿಜೆಪಿ ಮತ ಹಾಕ್ತೀವಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಅವರೆಲ್ಲ. ಈಗ ಒಂದು ವೇಳೆ ಸರ್, ಸರಿ ಬಿಡಿ, ನೆಕ್ಸ್ಟ್ 2028ಕ್ಕೆ ಕೊಡ್ತಾರಂತೆ ಅಂತ ಹೇಳಿ ಮುಸಲ್ಮಾನ ಸಮುದಾಯ ಒಂದು ವೇಳೆ ಕಾಂಗ್ರೆಸ್ನ ಜೊತೆ ಸಾಲಿಡ್ ಆಗಿ ನಿಂತುಕೊಂಡರೆ ಆ ಸಮುದಾಯ ಇನ್ ಫ್ಯೂಚರ್ ಎದುರಿಸುವಂತಹ ಪ್ರಾಬ್ಲಮ್ ಏನು ಅಂತ? ಮುಸಲ್ಮಾನರು ಇದನ್ನ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿದ್ರೆ ಇವತ್ತು ಅವ್ರು ಯಾವ ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರು ಆ ಒಂದು ಅಹಿಂದದ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡ್ಲಿಕ್ಕಾಗಿ ಆದ್ರೂ ಇಲ್ಲಿ ದಕ್ಷಿಣದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಅನ್ನು ಕೊಟ್ಟು ಅವರನ್ನು ಗೆಲ್ಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗಿತ್ತು. ಅವ್ರ ಉದ್ದೇಶ ಏನಂದ್ರೆ ಓನ್ಲಿ ಅವ್ರ ಅಧಿಕಾರಕ್ಕೆ ಬರೋಕ್ಕೋಸ್ಕರ, ಅವರ ಮತಗಳನ್ನು ಪಡೆಯಲಿಕ್ಕೋಸ್ಕರ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾರ ಹೊರತುನು ಅದು ಯಾವುದೇ ರೀತಿಯ ಅಭಿವೃದ್ಧಿಯನ್ನ ಮಾಡ್ಲಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಇವತ್ತು ಅದೆಲ್ಲದನ್ನು ತೊರೆದು ಏನವರು ಭ್ರಮಾಲೋಕದಲ್ಲಿದ್ರು, ಇವರನ್ನ ಏನು ಸುಳ್ಳಿನ ಒಂದು ಇದರಲ್ಲಿ ಕೋಟೆಯಲ್ಲಿ ಅವರನ್ನು ಕಟ್ಟಾಕಿದ್ರು, ಅದನ್ನ ಹೊಡೆದು ಹೊರಗೆ ಬಂದು ಇವತ್ತು ಬಿಜೆಪಿ ಜೊತೆಗಿದ್ದಾರೆ. ಓಕೆ ಸರ್, ಬಹುದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಆಕ್ರೋಶ ಕುಟುಂಬ ರಾಜಕಾರಣ ಅಂತ. ಬಿಜೆಪಿಯಲ್ಲಿ ಇಲ್ವಾ ಕುಟುಂಬ ರಾಜಕಾರಣ ಅಂತಾರೆ ತುಂಬಾ ಜನ. ಸರ್, ಕುಟುಂಬ ರಾಜಕಾರಣ ಅಂತಂದ್ರೆ ನಾನು ಬಿಜೆಪಿಯಲ್ಲಿ ಇರ್ಬೋದಿಲ್ಲ ಅಂತ ಹೇಳೋದಲ್ಲ. ಯಾರಲ್ಲಿ ಪ್ರತಿಭೆ ಐತಿ, ಯಾರಲ್ಲಿ ಸಾಮರ್ಥ್ಯ ಐತಿ, ಆ ತರದ ವ್ಯಕ್ತಿಗಳಿಗೆ ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನ ಅಪ್ಪ MLA ಇದ್ರು, ಅಪ್ಪ ಮಂತ್ರಿ ಇದ್ರು ಮಕ್ಳಿಗೆ ಕೊಟ್ಟಿರಬೋದಿಲ್ಲ ಅಂತ ಹೇಳಲ್ಲ. ಈಗ ಯಾವುದೇ ಒಂದು ಅವರಿಗೆ ಸಾಮಾಜಿಕವಾಗಿ ಯಾವುದೇ ಒಂದು ಹೋರಾಟ ಅಥವಾ ಯಾವುದರಲ್ಲಿ ಭಾಗವಹಿಸ್ತಲೆ ಅವ್ರು ಯಾವ ವ್ಯಕ್ತಿಯನ್ನ ತಂದೆ ಹೆಸರಿಂದ ತಾಯಿಯಿಂದ ಗುರುಸಿದಂತವ್ರಿಗೆ ನಾವು ಅವಕಾಶ ಕೊಟ್ಟಿಲ್ಲ ಸಾಮಾನ್ಯವಾಗಿ. ಇವತ್ತು ನಮ್ಮಲ್ಲಿ ನೋಡಿರ್ಬೋದು ಬಹಳಷ್ಟು ಜನ ಇದ್ದಾರೆ. ಆದ್ರೆ ಈ ವ್ಯವಸ್ಥೆ ನಿಜವಾಗ್ಲೂ ಹೋಗ್ಬೇಕು. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಡವ್ರ ಮಕ್ಳು ಯಾವ ಬೆಳಿಬೇಕು? ಹೌದು, ಬಡವ್ರ ಮಕ್ಳಿಗೆ ಒಂದು ಅವಕಾಶ ಬೇಕಲ್ಲ. ಪ್ರತಿಭೆಗಳು MLA ಮಕ್ಳ ಕೈಯಾಗ ಇರ್ತಾವ, ಮಂತ್ರಿ ಮಕ್ಳ ಕೈಯಾಗ ಇರ್ತಾವ. ಇವತ್ತು ಎಷ್ಟು ಜನ ಹೊಸ ಯುವಕರು ರಾಜಕಾರಣಕ್ಕೆ ಬರ್ತಿದ್ದಾರೆ, ಹಿನ್ನೆಲೆನೇ ಇರೋದಿಲ್ಲ ಅವ್ರಿಗೆ, ಅವ್ರು ಯಾರಂತಂದೇ ಗೊತ್ತಿರೋದಿಲ್ಲ. ಈ ತರದೆಲ್ಲ ರಾಜಕಾರಣಕ್ಕೆ ಬರ್ಲಿ ಅನ್ನೋದು ಜನಗಳ ಅಭಿಪ್ರಾಯ, ಇದು ನಂದಲ್ಲ. ಹಾಗಾಗಿ ಕುಟುಂಬ ರಾಜಕಾರಣ ವಿರುದ್ಧ ಜನ ಯಾವತ್ತೂ ವಿರುದ್ಧವಾಗಿ ಇದ್ದಾರೆ. ಓಕೆ, ಶ್ರೀನಿವಾಸ ದಾಸ್ ಕರಿಯಪ್ಪ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಇಡೀ ದಾವಣಗೆರೆ ದಕ್ಷಿಣದಲ್ಲಿ ರೆಡ್ ಕಾರ್ಪೆಟ್ ಹಾಕೊಂಡು ಓಡಾಡೋ ಥರ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆಗಳನ್ನು ತುಂಬಾ ಜನ ಕೇಳ್ತಾರೆ. ಅದ್ರ ಜೊತೆಗೆ ಇಲ್ಲಿ ಬಿಜೆಪಿ ಗೆದ್ದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಿದ್ದೋಗುತ್ತೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇದೆ. ತಪ್ಪು ಕಲ್ಪನೆ ಅಲ್ಲ, ಅದು ಸತ್ಯದ ಕಲ್ಪನೆ. ನಾವು 2 ಉಪಚುನಾವಣೆಯನ್ನ ಗೆದ್ದ ತಕ್ಷಣ ಮುಂದಿನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋದಕ್ಕೆ ಇದು ಮುನ್ಸೂಚನೆ. ಇದು
ಓಕೆ, ಒಟ್ಟಾರೆಯಾಗಿ ಸರ್ ನೀವು ನೋಡಿದ ಹಾಗೆ ಸಮುದಾಯವಾರು ಒಲವು ಯಾರ ಕಡೆ ಇದೆ, ಯಾವ ಸಮುದಾಯವನ್ನು ಸೆಳೆಯೋದಕ್ಕೆ ಯಾವ ರೀತಿಯಾದಂತಹ ಒಂದು BJP ಮಾಸ್ಟರ್ ಸ್ಟ್ರೋಕ್ ರೆಡಿ ಮಾಡ್ಕೊಂಡಿದೆ ಅಂತ? ಎಲ್ಲ ಸಮುದಾಯಗಳು ನಮ್ಮ ಜೊತೆ ಇದ್ದವು. ಈಗ ಯಡಿಯೂರಪ್ಪನವ್ರು ಬಂದಿದ್ರು, ಸರ್ವ ಸಮುದಾಯಗಳ ನಾಯಕರು ಅವರು. ಇವತ್ತು ಹಿಂದುಳಿದ ವರ್ಗಗಳಿಗೆ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದಂತ, ಅನುದಾನ ಕೊಟ್ಟಂತ, ಹಲವಾರು ನಿಗಮ ಮಂಡಳಿಗಳನ್ನು ಮಾಡಿದಂತ ಯಾವ್ದಾದ್ರು ನಾಯಕರಿದ್ರೆ ಯಡಿಯೂರಪ್ಪನವರು. ಹಾಗಾಗಿ ಸಣ್ಣ ಸಣ್ಣ ಸಮುದಾಯಗಳೆಲ್ಲ ಇವತ್ತು ನಮ್ಮ ಜೊತೆಗಿದವು. ಆಮೇಲೆ ಯಾವ ಈ ಸಣ್ಣ ಸಣ್ಣ ಭಾವಸಾರ ಕ್ಷತ್ರಿಯ, ದೈವಜ್ಞ ಈ ತರದ ಸಣ್ಣ ಸಣ್ಣ ಮತದಾರರು ಅವರೇ ಒಂದು 60,000 ಇದ್ದಾರೆ. ಈ ಕುರುಬ ಸಮುದಾಯ ಒಂದು 30,000 ಇದೆ. ಮರಾಠರು ಒಂದು 15,000 - 20,000 ಜನ ಇದ್ದಾರೆ. ಈ ಹಿಂದುಳಿದ ವರ್ಗದ ಎಲ್ಲ ಸಮುದಾಯಗಳು ಇವರೆಲ್ಲ ದೇಶಭಕ್ತಿರವರು. ಇವತ್ತು ಹಿಂದುತ್ವ ಅಥವಾ ರಾಷ್ಟ್ರೀಯತೆ ಆಧಾರದ ಮೇಲೆ BJP ಜೊತೆಗೆ ಇರಂತರಿವಲ್ಲ ಮತ ಬ್ಯಾಂಕ್ ನಮಗಿವು. ಹಾಗಾಗಿ ನಮ್ಮ ದಕ್ಷಿಣದಲ್ಲಿ ಈ ಥರದ್ದು ಯಾವುದು ಅವರು ಭ್ರಮೆಯಿಂದ ಹೊರ ಬರೋದು ಒಳ್ಳೇದವರು. ಓಕೆ, ವೆಲ್, ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರಿಗೆ? ನಾನು ನಮ್ಮ ಮತದಾರ ಪ್ರಭುಗಳಲ್ಲಿ ಕೈ ಮುಗಿದು ವಿನಂತಿ ಮಾಡೋದೇನೆಂದರೆ, ಇವತ್ತು ಸಂಪತ್ತಿಗೆ ಸವಾಲಿದು. ಇವತ್ತು ಬಡವನ ಮಗನ ನೀವು ಗೆಲ್ಲಿಸ್ಕೊಡ್ರಿ, ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಬಂದು ನಾವು ನಿಮ್ಮ ಕೆಲಸವನ್ನ ಮಾಡಿಕೊಡ್ತೀವಿ. ಈಗಾಗಲೇ ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಸಾಮಾನ್ಯ ಕಾರ್ಯಕರ್ತರು ಆದ್ರೂ ಸಹಿತ ನಮ್ಮ ಕೈಲಾದ ಮಟ್ಟಿಗೆ ಸರ್ವಜ್ಞ ಫೋನ್ ಮಾಡಿದ್ರು ನಿಮ್ಮ ಜೊತೆ ಬಂದು ನಾವು ಕೆಲಸ ಮಾಡಿದ್ವಿ. ಅದಕ್ಕೆ ಹಲವಾರು ಉದಾಹರಣೆಗಳಿದಾವೆ. ನಾನು ಭಾಳಷ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ ಹೋಗೋದಿಲ್ಲ. ಶ್ರೀನಿವಾಸ ದಾಸಗರಪ್ಪ ಸಹಿತ ಕ್ರಿಯಾಶೀಲವಾಗಿರ್ತಕ್ಕಂಥ, ಯಾವ ಸದಾ ಚಟುವಟಿಕೆಯಿಂದ ಇರ್ತಕ್ಕಂಥ, ಬಡವರ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ, ತಳ ಸಮುದಾಯದಿಂದ ಬಂದಂಥ ಅತ್ಯಂತ ಬಡವನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಅಂತರಿದ್ದ ಮಾತ್ರ ಇವತ್ತು ಬಡವರ ಕಷ್ಟ ಸುಖ, ಅಲ್ಲಿರ್ತಕ್ಕಂಥ ಸ್ಲಮ್ಗಳ ಅಭಿವೃದ್ಧಿ ಸಾಧ್ಯ ಅನ್ನೋದು. ಹಾಗಾಗಿ ಶ್ರೀನಿವಾಸ ದಾಸಗರಪ್ಪನ ನೀವು ಗೆಲ್ಸಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಬಂದು ನಾವು ಕೆಲಸ ಮಾಡಿಸ್ತೀವಿ ಅಂತಂದು ಮತದಾರ ಪ್ರಭುಗಳಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಭಾಳ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಜನಹಳ್ಳಿ ಶಿವಕುಮಾರ್ ಅವರ ಮಾತು. ಅದೇನೇ ಇರಲಿ, ಏಪ್ರಿಲ್ 9ಕ್ಕೆ ಚುನಾವಣೆ, ಮೇ 4ಕ್ಕೆ ಫಲಿತಾಂಶ ಬಂದಾಗ ಚಿತ್ರಣ ಏನು ಅನ್ನುವಂಥದ್ದು ಒಂದು ಸ್ಪಷ್ಟ ಉತ್ತರ ನಮಗೆ ಸಿಗುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆ ದಕ್ಷಿಣದಿಂದ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ.